ಅತುಲಿನ ಜೀವನ ಚಿಕ್ಕಂದಿಲಿಂದನೇ ಬಡತನದಿಂದ ಸಾಕ್ತಿತ್ತು. ಅವರ ತಾಯಿ ಮನೆಗಳಲ್ಲೇ ಕೆಲ್ಸ ಮಾಡಿ ಆ ದುಡ್ಡಲ್ಲಿ ಅವಳ ಸಂಸಾರವನ್ನು ಸಾಗಿಸ್ತಿದ್ಲು. ಇನ್ನೊಂದ್ ಕಡೆ ಅವನು ಜನರ ಶೂ ಅನ್ನು ಪಾಲಿಶ್ ಮಾಡಿ ಅದ್ರಲ್ಲಿ ಸಂಪಾದನೆ ಮಾಡ್ತಿದ್ದ. ಸ್ವಲ್ಪ ದಿನದ ನಂತರ ಅವ್ರಿಗೆ ಗೊತ್ತಾಗತ್ತೆ ಅವ್ರ ಅಮ್ಮನಿಗೆ ಪಾಪ ಟಿವಿ ರೋಗ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಅವನು ತುಂಬಾನೇ ಕಷ್ಟಪಡ್ತಾನೆ. ಅವ್ರ ಅಮ್ಮನ್ಗೆ ಚಿಕಿತ್ಸೆ ಕೊಡಿಸ್ತಾನೆ. ಅವನು ಎಷ್ಟೋ ಕಷ್ಟಪಟ್ರು ಕೂಡ ಅವ್ರ ಅಮ್ಮನ್ನ ಕಾಪಾಡಕ್ಕಾಗಲ್ಲ. ಆಗ 12 ವಯಸ್ಸಿನ ಹುಡುಗನ ಮೇಲೆ 8 ವಯಸ್ಸಿನ ತಂಗಿಯ ಜವಾಬ್ದಾರಿ ಬಂದ್ಬಿಡುತ್ತೆ. ದಿನ ಅವನು ತುಂಬಾ ಕಷ್ಟಪಟ್ಟು ಎಲ್ಲರ ಶೂನ ಪಾಲಿಶ್ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ. ಒಂದಿನ ಶೂ ಪಾಲಿಶ್ ಮಾಡಿಸ್ಕೊಳ್ಳಿ ಸರ್. ಬೇಡ, ನಿಂಗೆ ಪಾಲಿಶ್ ಬೇಡ. ಸರ್ ಶೂ ಪಾಲಿಶ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ನನ್ನ ತಂಗಿ ಹಸುವ್ಕೊಂಡಿರ್ತಾಳೆ. ಏನಂದ್ರೆ? ನನ್ನ ತಂಗಿಗೆ ನನ್ ಬಿಟ್ರೆ ಯಾರೂ ಇಲ್ಲ. ನನ್ ಶೂ ಪಾಲಿಶ್ ಮಾಡಿ ಅವಳ ಪಾಲನೆ ಪೋಷಣೆ ಮಾಡ್ತೀನಿ. ಅದನ್ ಕೇಳಿಸ್ಕೊಂಡು ರಾಜ್ವೀರ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗಿದ್ರೆ ಶೂ ಪಾಲಿಶ್ ಮಾಡಿ ಎಷ್ಟು ಗಳಿಸ್ತೀಯಾ? ಸರಿ, ನಂದು ಖುದ್ದಾದ ಹೋಟೆಲ್ ಇದೆ, ನೀನಲ್ಲಿ ಕೆಲಸ ಮಾಡು. ಸ್ವಲ್ಪ ಸ್ವಚ್ಛ ಮಾಡೋ ಕೆಲಸ ಇದೆ, ಮತ್ತೆ ಗ್ರಾಹಕರಿಗೆ ಊಟ ಬಡಿಸ್ಬೇಕು. ಇದಕ್ಕೆ ನಿನಗೆ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ, ಮತ್ತೆ ನಿಂಗೆ ಟಿಪ್ಸ್ ಅಂತ ಗ್ರಾಹಕರ ಕಡೆಯಿಂದನೂ ಸಿಗುತ್ತೆ. ನಿಜವಾಗ್ಲೂನಾ ಸರ್? ಸರಿ, ನಾನು ಇದಕ್ಕೆ ತಯಾರಿದ್ದೀನಿ. ಅಲ್ಲಿ ಏನೇನ್ ಮಾಡ್ತಾರೆ ಸರ್? ಅಲ್ಲಿ ದಾಲ್, ರೋಟಿ, ಕೋಫ್ತಾ, ಚಿಕನ್ ಎಲ್ಲ ಆಗುತ್ತೆ. ನಿನಗ್ ಬೇಕಂದ್ರೆ ನಿನ್ನ ತಂಗಿನೂ ಸಹ ನನ್ನ ಹೋಟೆಲ್ಗೆನೆ ಕರ್ಕೊಂಬ. ರಾಜ್ವೀರ್ ಹೇಳ್ದಂಗೆನೆ ಮಾರನೇ ದಿನ ಅವನು ಅವನ ತಂಗಿನ ಕರ್ಕೊಂಡು ಆ ಹೋಟೆಲ್ಗೆ ಹೋಗ್ತಾನೆ. ಆಮೇಲೆ ಅಲ್ಲಿ ಅವನು ಕೆಲ್ಸ ಮಾಡಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಆ ಸುವಾಸನೆಯಿಂದನೇ ತಿನ್ಬೇಕು ಅಂತ ಅವನ್ಗನ್ಸತ್ತೆ. ಅಣ್ಣ, ಈ ಸುವಾಸನೆಯಿಂದನೇ ತಿನ್ಬೇಕು ಅಂತ ನನ್ಗನ್ಸ್ತಿದೆ. ಸುಮ್ನೆ ಪುಟಿ, ಈಗ ಒಂದ್ ಕಡೆ ಸುಮ್ನೆ ಕುತ್ಕೋ, ನಂಗೆ ಕೆಲ್ಸ ಮಾಡಕ್ ಬಿಡು. ಅತುಲ್ ಕಸ್ಟಮರ್ಸ್ಗೆ ಆ ಚಿಕನ್ನ ಕೊಡ್ತಾನೆ. ಸ್ವಲ್ಪ ಜನ ಗ್ರಾಹಕರು ಏನ್ ಮಾಡ್ತಿದ್ರಂದ್ರೆ ಜಾಸ್ತಿ ಆರ್ಡರ್ ಮಾಡ್ಬಿಡ್ತಿದ್ರು. ಅವ್ರ ಕೈಯಲ್ಲಿ ತಿನ್ನಕ್ಕಾಗ್ದಿಲ್ಲ ಅಂದ್ರೆ ಅವರು ಬಿಟ್ಬಿಡ್ತಿದ್ರು. ಅವರು ಚಿಕನ್, ರೊಟ್ಟಿಯನ್ನು ಹಿಂಗ್ ಬಿಟ್ಬಿಟ್ಟು ಹೋಗ್ತಿದ್ರಲ್ವಾ, ಅದನ್ನ ಎತ್ಕೊಂಡೋಗಿ ಅವನು ಅದನ್ನ ತಿನ್ಬೇಕನ್ಕೋತಾನೆ. ಆಮೇಲೆ ದಿನ ಅದನ್ನ ಎತ್ಕೊಂಡೋಗಿ ಅವನು ಆಮೇಲೆ ಅವರ ತಂಗಿ ಇಬ್ರು ತಿಂತಾರೆ. ಆಮೇಲೆ ಹಿಂಗೆ ಅವನು ತುಂಬಾ ಚೆನ್ನಾಗ್ ಕೆಲ್ಸ ಮಾಡ್ತಾನೆ. ಎಷ್ಟೋ ವರ್ಷ ಹಂಗೆ ಕಳೆದ್ ಹೋಗುತ್ತೆ. ಆಮೇಲೆ ಒಂದಿನ ಅವ್ರ ಓನರ್ ಕರೆದು, ಅತುಲ್, ಎಲ್ಲ ಗ್ರಾಹಕರು ನಿನ್ನಿಂದ ಖುಷಿಯಾಗಿದ್ದಾರೆ, ಅವರು ನಿನ್ನನ್ನೇ ಬಯಸ್ತಾರೆ. ಅದಕ್ಕೆ ನಾನು ಬಯಸ್ತೀನಿ, ನೀನು ಅಡುಗೆ ಮಾಡೋದು ಕಲ್ತ್ಕೋ. ಸರಿ ಸರ್. ಅತುಲ್ ಈಗ ಕಿಚನ್ ಅಲ್ಲಿ ಕೆಲ್ಸ ಮಾಡ್ತಾನೆ. ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದ್ ಕಲ್ತ್ಕೋತಾನೆ. ಅದಕ್ಕೆ ಅಲ್ಲಿಗ್ ಬರೋ ಕಸ್ಟಮರ್ಸ್ಗೆ ಅವನ್ ಕೈಯಿನ ರುಚಿ ಅಂದ್ರೆ ತುಂಬಾನೇ ಇಷ್ಟ. ತುಂಬಾ ಎಲ್ಲರೂ ಅವನ್ನ ಹೊಗಳ್ತಿದ್ರು. ಈ ರೀತಿ ಅಲ್ಲಿರೋ ಅವ್ರಿಗೆ ಅವನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು. ಅದಕ್ಕೊಂದಿನ, ಚೆನ್ನಾಗ್ ಗೊತ್ತು, ಈ ಕಳ್ತನ ನೀನೇ ಮಾಡಿರೋದು. ಇಲ್ಲ, ಇದು ಸುಳ್ಳು, ನಾನ್ ಯಾವ್ದೇ ಕಳ್ತನ ಮಾಡಿಲ್ಲ. ರಾಜ್ವೀರ್ ಕೂಡ ಅಲ್ಲಿಗೆ ಬರ್ತಾನೆ. ಏನಿದು ಕಳ್ತನ? ಯಾರು ಮಾಡಿರೋದು? ಮಾಲೀಕರೇನ್ ಕಳ್ತನ ಮಾಡೋದನ್ನ ನಾನು ನೋಡ್ದೆ, ಬೇಕಾದ್ರೆ ಅವನ್ನ ಜೇಬ್ ಚೆಕ್ ಮಾಡ್ಕೊಳ್ಳಿ. ರಾಜ್ವೀರ್ ಅವನ ಜೋಬ್ ಚೆಕ್ ಮಾಡ್ತಾರೆ. ಆಗ ಅವನ್ ಪಾಕೆಟ್ ಇಂದ ದುಡ್ಡು ಕೆಳಗಡೆ ಬೀಳುತ್ತೆ. ಅದನ್ನ ನೋಡಿದ ತಕ್ಷಣ ರಾಜ್ವೀರ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಇದೆಲ್ಲ ಮಾಡಿದ್ದು ಬಬ್ಲೂನೇ. ಅಸಲಿಗೆ ಎಂತ ತಪ್ಪು ಮಾಡಿದೀನಿ ನಾನು? ಫುಡ್ ಬಾತಲ್ಲಿದ್ದವನ್ನ ನಿನ್ನ ಇಲ್ಲಿ ಕರ್ಕೊಂಬಂದೆ, ಆದ್ರೂ ನಿನ್ ಕಳ್ತನ ಮಾಡಿದ್ಯಾ? ಇಲ್ಲ ಸರ್, ನಾನ್ ಕಳ್ತನ ಮಾಡಿಲ್ಲ, ತಾಯಣೆ. ಹೋಗಿಲ್ಲಿಂದ, ನಾನೇನು ಕೇಳಕ್ ಬಯಸಲ್ಲ. ರಾಜ್ವೀರ್ ಅವನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ. ಅದನ್ನ ನೋಡಿ ಬಬ್ಲುಗೆ ತುಂಬಾನೇ ಸಂತೋಷ ಆಗತ್ತೆ. ಅಣ್ಣ, ಇವತ್ತು ರೊಟ್ಟಿ ಚಿಕನ್ ಮಿಕ್ಕಿಲ್ವಾ? ಇವತ್ತಿಂದ ನಾನು ಯಾವತ್ತೂ ರೋಟಿ ಚಿಕನ್ ತರಕ್ಕಾಗಲ್ಲ, ಯಾಕಂದ್ರೆ ನನ್ನ ಮಾಲೀಕರು ಕೆಲಸದಿಂದ ತೆಗೆದ್ಬಿಟ್ರು. ಆದ್ರೆ ಯಾಕಣ್ಣ? ಹಂಗಂತ ಅವಳು ಕೇಳಿದ ತಕ್ಷಣ ಎಲ್ಲಾ ಹೇಳ್ತಾನೆ. ನೀನೇ ಅಡ್ಗೆ ಮಾಡೋದು ಚೆನ್ನಾಗ್ ಕಲ್ತ್ಕೊಂಡಿದ್ಯಾ ಅಲ್ವಾ? ನೀನ್ ಯಾಕೆ ಬೇರೆಯವ್ರ ಹತ್ರ ಕೆಲ್ಸ ಮಾಡ್ಬೇಕು? ನೀನೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೋದಲ್ವಾ? ಹಂಗಂತ ಹೇಳಿದ ತಕ್ಷಣ ಅವನ್ಗೆ ಐಡಿಯಾನೇ ಬರೋದಿಲ್ಲ. ಅವಳಂಗ್ ಹೇಳಿದ್ದು ಅವನ್ಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅವನು ಕೆಲ್ಸ ಮಾಡಿ ಎಷ್ಟೋ ಸ್ವಲ್ಪ ದುಡ್ಡು ಕೂಡಿಟ್ಟಿರ್ತಾನೆ. ಅದ್ರಿಂದ ಅವನು ಅಂಗಡಿ ಹಾಕ್ಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಆಮೇಲೆ ಅವನು ಅದೇ ಊರಲ್ಲಿ ಚಿಕನ್ ಮತ್ತೆ ರೊಟ್ಟಿ ಅಂಗಡಿ ಹಾಕ್ತಾನೆ. ಅಲ್ಲಿ ತುಂಬಾ ಜನ ತಿನ್ನಕ್ ಬರ್ತಿದ್ರು. ಅಲ್ಲಿ ದಿನೇ ದಿನೇ ಗ್ರಾಹಕರು ಹೆಚ್ಚಾಗ್ಬಿಡ್ತಾ ಇದ್ರು. ಇನ್ನೊಂದ್ ಕಡೆ ಅವನು ಮನೆಯಲ್ಲಿ ದಿನಾ ಚಿಕನ್ ಮಾಡ್ಕೊಂಡು ಎತ್ಕೊಂಡೋಗ್ತಿದ್ದ. ಸಾಯಂಕಾಲದಷ್ಟೇ ಖಾಲಿ ಆಗ್ತಿತ್ತು. ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ. ಇನ್ನೊಂದ್ ಕಡೆ ರಾಜ್ವೀರ್ ಅಂಗಡಿಗೆ ಯಾರು ಬರ್ತಿರ್ಲಿಲ್ಲ, ಯಾಕಂದ್ರೆ ಚಿಕನ್ ಟೇಸ್ಟ್ ಸರಿ ಇಲ್ಲ ಅಂತ. ಯಾಕಂದ್ರೆ ಅವ್ರು ಎಲ್ಲಾರ್ಗೂ ಈಗ ಅವ್ರ ಅಂಗಡಿಯಲ್ಲಿ ಮಾಡ್ತಿರೋದು ಇಷ್ಟನೇ ಆಗೋದಿಲ್ಲ. ಎಲ್ಲಾರು ಅವನತ್ರನೇ ಹೋಗಿ ಅವನ ಅಂಗಡಿಯಲ್ಲಿ ತಿಂತಿದ್ರು. ರಾಜ್ವೀರ್ನ ಹೋಟೆಲ್ನ ಮುಚ್ಚಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದೇ ಸಮಯದಲ್ಲಿ ಅವನು ಬಬ್ಲು ಮಾತಾಡೋದನ್ನ ಕೇಳಿಸ್ಕೊತಾನೆ. ಅರೆ, ನಾನೇ ಆ ಅತುಲ್ ಮೇಲೆ ಕಳ್ತನ ಮಾಡ್ದ ಅಂತ ಸುಳ್ಳಿನ ಅಪವಾದ ಮಾಡ್ದೆ. ಅವನ್ ಜೇಬಲ್ಲಿ ನಾನೇ 2,000 ರೂಪಾಯಿ ಇಟ್ಬಿಟ್ಟಿದ್ದು. ಮತ್ತೆ ಮಾಲೀಕರಿಗೂ ಅದೇ ಅನಿಸ್ತು, ಕಳ್ತನ ಅವನೇ ಮಾಡ್ದ ಅಂತ. ರಾಜ್ವೀರ್ ತುಂಬಾನೇ ಪಶ್ಚಾತ್ತಾಪ ಪಡ್ತಾನೆ. ಅವನ ನೋಡಿ ಕ್ಷಮಾಪಣೆ ಕೇಳ್ಬೇಕು ಅಂತ ಹೊರಡ್ತಾರೆ. ನನ್ನ ಕ್ಷಮಿಸ್ಬಿಡು ಅತುಲ್, ಎಲ್ರೂ ನಿನ್ನ ಅರ್ಥ ಮಾಡ್ಕೊಂಡ್ರು, ಆದ್ರೆ ನಾನೇ ನಿನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಒಂದು ಬಾರಿನೂ ಯೋಚನೆ ಮಾಡಿಲ್ಲ ನೀನ್ ಕಳ್ತನ ಮಾಡಿರಲ್ಲ ಅಂತ. ಸರ್, ನಾನು ನಿಮ್ಮ ಹಣವನ್ನೆಲ್ಲ ನಿಮ್ಮ ವಿದ್ಯೆಯನ್ನ ಕದ್ದಿದ್ದೀನಿ, ಹಾಗಾಗಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀನಿ.
ಈಗ ನೀನು ಆ ಹೋಟೆಲ್ಗೆ ವಾಪಸ್ ಬಾತುಲ್, ಇಲ್ಲಾಂದ್ರೆ ಅದು ಬಂದಾಗುತ್ತೆ. ಇಲ್ಲ ಸರ್, ಅಸಲಿಗೆ ಎಷ್ಟು ದಿನ ಅಂತ ನಾನು ನೀವು ಕೆಲಸ ಮಾಡಲಿ, ತಪ್ಪು ನಿಮ್ದೂ ಅಲ್ಲ. ಆದರೆ ನೀವು ಚಿಂತೆ ಮಾಡಬೇಡಿ, ಸ್ವಲ್ಪ ದಿನದಲ್ಲೇ ನನ್ನ ತಂಗಿಯ ಓದು ಮುಗಿಯುತ್ತೆ. ಆಗ ನನ್ನ ತಂಗಿ ಜೊತೆ ಬೊಂಬೈಗೆ ಹೋಗ್ತೀನಿ, ಮತ್ತೆ ಅಲ್ಲೇ ನನ್ನ ಚಿಕನ್ ರೋಟಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಿಮ್ಮ ಗ್ರಾಹಕರು ವಾಪಸ್ ಬರ್ತಾರೆ. ನೀನೆಲ್ಲ ಇಚ್ಛೆ ಪೂರ್ತಿಯಾಗ್ಲಿ, ಭಗವಂತ ನಿನಗೆ ಒಳ್ಳೇದ್ ಮಾಡ್ಲಿ. ಅಲ್ಲಿ ಅವನು ಅಂಗಡಿ ಹಾಕಿ ತುಂಬಾನೇ ಚೆನ್ನಾಗಿ ಸಂಪಾದನೆ ಮಾಡಿರ್ತಾನೆ. ತಂಗಿನ ಕೂಡ ಓದ್ಸಿ ಮುಗಿಸಿರ್ತಾನೆ. ಅವಳು ಮುಂಬೈಗೆ ಹೋಗ್ಬೇಕು ಅಂತ ಹೊರಡ್ತಾಳೆ. ಜೊತೆಯಲ್ಲಿ ಅವನು ಕೂಡ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಮುಂಬೈಯಲ್ಲಿ ಕೂಡ ಅವನು ಚಿಕನ್ ಅಂಗಡಿನ ಹಾಕ್ತಾನೆ. ಅಲ್ಲಿರುವ ಗ್ರಾಹಕರಿಗೆ ಕೂಡ ಇವನ ಚಿಕನ್ ಮತ್ತೆ ರೊಟ್ಟಿ ತುಂಬಾ ಇಷ್ಟ ಆಗತ್ತೆ. ತುಂಬಾ ಜನ ಯಾವಾಗ್ಲೂ ಅಲ್ಲಿ ಬಂದ್ ತಿಂತಿದ್ರು. ಅದ್ರ ಕಾರಣವಾಗಿ ಅವನು ಕೂಡ ಆ ಬಿಸ್ನೆಸ್ ಮಾಡಿ ತುಂಬಾನೇ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಒಂದು ಒಳ್ಳೆ ಮನೆ ಕೂಡ ಕಟ್ಕೋತಾರೆ. ಅದು ಮಾತ್ರ ಅಲ್ದೆ ಈಗ ದುಡ್ಡಿಗೆ ಕಡಿಮೆನೇ ಇಲ್ಲ. ಈಗ ಅವನು ಹೇಗಿದ್ದಾನೆ ಗೊತ್ತಾ? ಶೂ ಪಾಲಿಶ್ ಮಾಡ್ತಾ ಒಂದು ಸರ್ವರ್ ಕೆಲ್ಸ ಮಾಡ್ತಿದ್ದವನು ಈ ದಿನ ಒಂದು ದೊಡ್ಡ ಹೋಟೆಲ್ಗೆ ಓನರ್ ಆಗಿರ್ತಾನೆ. ದೊಡ್ಡ ಮನೆಯಲ್ಲಿ ಜೀವಿಸ್ತಿರ್ತಾನೆ. ಅನಿಕೇತ್ ಮೆಹರಾ ಕುಟುಂಬದ ತುಂಬಾ ಮುದ್ದು ಮಗ. ಅನಿಕೇತಿನ ಅಣ್ಣನಿಗೆ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಆದ್ರೆ ಅನಿಕೇತ್ ಕಾಲೇಜಲ್ಲಿ ಒಂದು ಹುಡ್ಗಿನ ಲವ್ ಮಾಡಿ ಆ ಹುಡ್ಗಿನೇ ಮದ್ವೆ ಮಾಡ್ಕೋಬೇಕನ್ಕೋತಾನೆ. ಅವರು ಇಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ನೇನಾಗೆ ಮದ್ವೆ ಆಗಕ್ಕಿಂತ ಮುಂಚೆ ಅನುರಾಧ ಮತ್ತೆ ಅವರ ಅತ್ತೆಯ ಅಡಿಗೆನೆ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ಆದ್ರೆ ಮದ್ವೆ ಆಗಿ ಮನೆಗೆ ಬಂದ ಹೊಸ ಸೊಸೆ ಅಡ್ಗೆ ಮಾಡಕ್ಕೆ ಶುರು ಮಾಡಿದ ನಂತರ ಎಲ್ಲರಿಗೂ ಆ ಅಡ್ಗೆ ಮಾತ್ರ ಇಷ್ಟ ಆಗ್ತಿತ್ತು. ಆದ್ರೆ ಇವರಿಬ್ರು ಬೇರೆ ಸ್ಟೇಟ್ ಆಗಿರೋದ್ರಿಂದ ಹರಿಯಾಣ ಸ್ಟೇಟ್ ಇಂದ ಬಂದಿರುವ ಹೊಸ ಸೊಸೆ ಮಾಡುವ ಅಡಿಗೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ವಾ, ಎಂತ ಕೈ ರುಚಿ ಅಡಗಿದೆ ನಿನ್ನ ಕೈಯಲ್ಲಿ. ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಸ್ವಾದಿಷ್ಟವಾದ ಆಹಾರ ಮಾಡ್ತೀಯ ನೀನು. ಆಹಾಹಾ, ನಿನ್ನ ಕೈ ರುಚಿಯನ್ನು ತಿಂದು ಯಾರೂ ಹೇಳಕ್ಕಾಗಲ್ಲ ನೀನು ಪಂಜಾಬಿನವಳು ಅಲ್ಲ ಅಂತ. ನೀವು ಸರಿಯಾಗಿ ಹೇಳಿದ್ರಿ ಅಪ್ಪ. ಇಷ್ಟು ಒಳ್ಳೆ ಆಹಾರವನ್ನು ನನ್ನ ಹೆಂಡತಿ ಅನುರಾಧ ಪಂಜಾಬಿನವಳಾದ್ರೂ ಸಹ ಮಾಡಕ್ಕಾಗಲ್ಲ. ಆ ಮಾತು ಕೇಳಿದ ತಕ್ಷಣ ದೊಡ್ಡ ಸೊಸೆಗೆ ಕೋಪ ಬರುತ್ತೆ. ಆದ್ರೆ ಮನ್ಸಲ್ಲಿ ಅವಳಿಗೂ ಅವರ ಚಿಕ್ಕ ಸೊಸೆ ಮಾಡುವ ಅಡಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅತ್ತೆ, ಸುಳ್ಳು ಹೇಳ್ಬಾರ್ದತ್ತೆ, ನಿಜವಾಗ್ಲೂ ನೈನಾ ಅಡಿಗೆ ಚೆನ್ನಾಗ್ ಮಾಡ್ತಾಳೆ, ನಿಮ್ಗಿಂತ ನನ್ಗಿಂತಾನು. ಅರೆ ಬಾಯ್ ಮುಚ್ಚು, ಅವಳು ಏನ್ ಚೆನ್ನಾಗ್ ಅಡಿಗೆ ಮಾಡ್ತಾಳೆ. ನೀನ್ ನೋಡ್ತಿರು, ಇವತ್ತು ನಾನ್ ಅಡಿಗೆ ಮಾಡ್ತೀನಿ. ನಾನ್ ಮಾಡೋ ಅಡಿಗೆನ ಎಲ್ಲರೂ ಚಪ್ಪರ್ಸ್ಕೊಂಡ್ ತಿಂತಾರೆ. ಹಾ, ನೀವ್ ಮಾಡೋದ್ ಮಾಡಿ. ಆಲ್ರೆಡಿ ಅವಳ ಅಡಿಗೆನ ಶುರು ಮಾಡ್ಬಿಟ್ಟಿದ್ದಾಳೆ. ಏನ್ ಸುವಾಸನೆ, ಯಾವಾಗ ತಿನ್ಬೇಕು ಅಂತ ಅನ್ಸ್ತಾ ಇದೆ. ಸೂಪರ್ ಆಗಿ ಮಾಡಿರ್ತಾಳೆ ಅಡ್ಗೆ ಹಂಗಂತ ಹೇಳ್ತಿದ್ದಾಗ ಲತಾ ಅವ್ರು ಮಾಡಿರೋ ಅಡಿಗೆನ ಎಲ್ಲರಿಗೂ ಬಡಿಸ್ತಾರೆ. ಅದೇ ಸಮಯದಲ್ಲಿ ನಯನ ಅಲ್ಲಿಗೆ ಅವಳು ಮಾಡಿರೋ ತಗೊಂಡ್ ಬರ್ತಾಳೆ. ಆ ಸುವಾಸನೆಯಿಂದಾನೆ ಎಲ್ಲರೂ ಅದನ್ನ ತಿನ್ಬೇಕು ಅಂತ ಮೈಂಡ್ ಬದಲಾಯಿಸ್ಕೋತಾರೆ. ಆಮೇಲೆ ಲತಾ ಮಾಡೋದ್ ತಿಂದೆ ನಯನ ಮಾಡಿರೋದನ್ನ ತಿನ್ನಕ್ ಶುರು ಮಾಡ್ತಾರೆ. ವಾವ್ ಸೊಸೆ, ಈ ಪಲ್ಯ ಖಂಡಿತ ನೀನೇ ಮಾಡಿರೋದು. ಹೌದು ಮಾವ. ವಾ ನೈನಾ, ನಿನ್ ಕೈಲಂತೂ ಮ್ಯಾಜಿಕ್ ಇದೆ. ಯಾವುದೇ ಬೋರ್ ಆಗೋಂತ ಪಲ್ಯಗೆ ನೀನ್ ರುಚಿ ಕೊಡ್ತೀಯ. ಎಲ್ಲ ಸರಿಯಾಗಿ ಹೇಳ್ತಾ ಇದ್ದೀರಾ, ನಿಜ ಖುಷಿ ಆಗುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಯನ ಮಾಡಿರುವ ಅಡಿಗೆನೇನೆ ತಿನ್ಬಿಡ್ತಾರೆ. ಆದ್ರೆ ಅಲ್ಲೇ ಲತಾ ಮಾಡಿಟ್ಟಿರುವ ಅಡಿಗೆನ ಯಾರು ಕೈ ಕೂಡ ಇಡೋದಿಲ್ಲ. ಬಿಡಿ ಅತ್ತೆ, ನಿಮ್ ಕೈಲಿ ಅವಳನ್ನ ಸೋಲ್ಸಕ್ ಆಗೋದಿಲ್ಲ. ನಾಳೆ ನಾನು ಪಂಜಾಬಿ ಚೋಲೆ ಭಟೂರೆ ಮಾಡಿ ಎಲ್ಲಾರು ಹೆಂಗ್ ನನ್ ಕಡೆ ತಿರ್ಗಿಸ್ಕೋತೀನಿ ಅಂತ ನೋಡಿ. ಮಾರನೇ ದಿನ ಅನುರಾಧ ಚೋಲೆ ಭಟೂರೆ ಮಾಡ್ತಾಳೆ. ಅರೇ ದೊಡ್ಡ ಸೊಸೆ, ಇನ್ನ ಚೋಲೆ ಭಟೂರೆ ಮಾಡಿದಾಗಿಲ್ವಾ? ಅತ್ತೆ, ಆಗ್ತಾ ಬರ್ತಿದೆ. ಚೆನ್ನಾಗ್ ಅಡಿಗೆ ಮಾಡ್ಬೇಕಂದ್ರೆ ಸಮಯ ಆಗತ್ತಲ್ವಾ? ನೀವು ಸ್ವಲ್ಪ ತಿಂದ್ ನೋಡಿ ಚೆನ್ನಾಗಿದ್ಯಾ ಅಂತ. ತಿಂತಿದ್ರೆ ರುಚಿ ಚೆನ್ನಾಗಿದೆ, ಬಾ ಎಲ್ಲಾರ್ಗೂ ಬಡ್ಸೋಣ. ಅನುರಾಧ ಎಲ್ಲಾರ್ಗೂ ಚೋಲೆ ಭಟೂರೆ ಬಡಿಸ್ತಾಳೆ. ಎಲ್ಲಾರು ತಿಂತಾ ಇರ್ತಾರೆ. ಆಗ ನಯನ ದೇವಸ್ಥಾನದಿಂದ ಬರ್ತಾಳೆ. ಅಯ್ಯೋ ಏನಕ್ಕ, ನೀವ್ಯಾಕ್ ಚೋಲೆ ಭಟೂರೆ ಮಾಡಿದ್ರಿ? ನಾನು ಎಲ್ಲಾರ್ಗೂ ಪಾವ್ ಭಾಜಿ ಮಾಡಿಟ್ಟಿದೆ, ಅದು ನಿಂಬು ಹಾಕಿ ಚಟ್ಪಟ ಅಂತಿತ್ತು. ಹಂಗಂತ ಕೇಳಿದ ತಕ್ಷಣ ಎಲ್ಲಾರ್ಗೂ ಬಾಯಲ್ಲಿ ನೀರುರುತ್ತೆ. ಮತ್ತೆ ಅದೇ ತಿನ್ಬೇಕು ಅಂತ ನಯನನ ತರಕ್ ಹೇಳ್ತಾರೆ. ನಯನ ಪಾವ್ ಭಾಜಿ ಎತ್ಕೊಂಡ್ ಬಂದಿದ ತಕ್ಷಣ ಎಲ್ಲಾರು ಅದನ್ ತಿನ್ನಕ್ ಶುರು ಮಾಡ್ತಾರೆ. ಅನುರಾಧ ಮಾಡಿ ಚೋಲೆ ಭಟೂರಿನ ಯಾರು ಮುಟ್ಟೋದು ಕೂಡ ಇಲ್ಲ ಪಾಪ. ಅರೇ ವಾ, ಎಂತ ಸುವಾಸನೆ ಬರ್ತಿದೆ. ಇನ್ನು ಸ್ವಲ್ಪ ಕೊಡಲ್ಲ? ಇದೇ ತಗೊಳ್ಳಿ. ವಾವ್ ಸೊಸೆ, ನೀನ್ ಬಂದಾಗಿಂದ ಆಹಾರದ ಮೇಳನೇ ಶುರುವಾಗಿದೆ ನಮ್ಮನೇಲಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಇವ್ರಿಬ್ರಿಗೂ ತುಂಬಾನೇ ಬೇಜಾರಾಗತ್ತೆ. ಅತ್ತೆ, ಇವಳ ಕೈಯಲ್ಲಿ ಏನ್ ಮ್ಯಾಜಿಕ್ ಇದೆ ಅಂತ ಗೊತ್ತಿಲ್ಲ. ಎಲ್ಲಾರನ್ನೂ ಅವಳ ಕಡೆ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾಳೆ ಇವಳು. ನೀವೇ ಹೇಳಿ ಅತ್ತೆ, ನಾನ್ ಮಾಡಿರೋ ಚೋಳೆ ಭಟೂರಿ ಚೆನ್ನಾಗಿರ್ಲಿಲ್ವಾ? ಏನು ಕಡಿಮೆ ಇಲ್ಲ ತಾಯಿ, ಆದ್ರೆ ಪಾವ್ ಭಾಜಿ ಅಂದಿದ ತಕ್ಷಣ ಇವರೆಲ್ಲ ಬಾಯ್ ಬಿಟ್ಕೊಂಡ್ ತಿನ್ನಕ್ ಶುರು ಮಾಡ್ತಾರೆ. ಈ ಚಿಕ್ಕ ಸೊಸೆ ಕೈಯಲ್ಲಿ ಏನ್ ಜಾದು ಇದೆ ಅಂತ ಯಾರಿಗ್ ಗೊತ್ತು? ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಒಂದಿನ ನಯನ ಅವರ ಭಾವ ಕರೆದು ಹೀಗಂತಾರೆ. ನೈನಾ,
ಹೇಳಿ ಅಮ್ಮವ. ನೈನಾ, ನಾಳೆ ನಮ್ಮ ಬಾಸ್ ಮತ್ತೆ ಅವ್ರ ವೈಫ್ ಡಿನ್ನರ್ಗೆ ಬರ್ತಿದ್ದಾರೆ. ಹಾಗಾಗಿ ನೀನು ಏನಾದ್ರೂ ಚೆನ್ನಾಗಿ ತಯಾರು ಮಾಡು. ಖಂಡಿತ ಮಾವ. ಯಾಕ್ರಿ ಇವ್ರೇ ಯಾಕೆ ಮಾಡ್ಬೇಕು? ನನ್ ಕೈಲ್ ಮಾಡಕ್ಕಾಗಲ್ವಾ? ಒಂದ್ ವೇಳೆ ನಮ್ಮ ಬಾಸ್ ಬಂದಿಲ್ಲ ಅಂದ್ರೆ ನೀನು ಅಡ್ಗೆ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ವಿಷಯ ಏನಂದ್ರೆ ನಮ್ಮ ಬಾಸ್ ಮತ್ತೆ ಅವರ ಹೆಂಡತಿ ಊಟಕ್ಕೆ ಬರ್ತಿದ್ದಾರೆ. ಮತ್ತಿದು ನನ್ನ ಪ್ರಮೋಷನ್ನ ವಿಷಯ. ಹಾಗಾಗಿ ನಾನೇನು ರಿಸ್ಕ್ ತಗೊಳ್ತಾ ಇಲ್ಲ. ನಿನಗ್ ಗೊತ್ತಲ್ಲ, ನಮ್ ಬಾಸ್ ಪಕ್ಕ ಪಂಜಾಬಿಯವರಂತ. ಮತ್ತೆ ಅವ್ರ ರುಚಿಯಾದ ಆಹಾರ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಮಾರನೇ ದಿನ ಅಡಿಗೆ ಎಲ್ಲ ಮಾಡಿ ನೈನಾ ರೆಡಿಯಾಗಿಟ್ಟಿರ್ತಾಳೆ. ಆಗ ಅವ್ರ ಭಾವನ ಬಾಸ್ ಮತ್ತೆ ಅವ್ರ ಹೆಂಡತಿ ಊಟಕ್ಕೆ ಬರ್ತಾರೆ. ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಡಿನ್ನರ್ ಮಾಡ್ತಾರೆ. ಆ ಅಡಿಗೆ ತಿಂದು ಬಾಸ್ ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾರೆ. ವಾವ್, ಎಂತ ಅದ್ಭುತ ಆಹಾರ. ಈ ರೀತಿ ಆಹಾರ ಅಂತ ನಾನು ದೊಡ್ಡ ಹೋಟೆಲ್ನಲ್ಲೂ ತಿಂದಿಲ್ಲ. ನಿಜವಾಗ್ಲೂ ಈ ಅಡಿಗೆ ತುಂಬಾ ತುಂಬಾ ಯಮ್ಮಿ ಆಗಿದೆ ಗೊತ್ತಾ? ನೀನ್ ತುಂಬಾ ಅದೃಷ್ಟವಂತ ಶುಭಂ. ನಿನ್ನ ಹೆಂಡತಿ ಇಷ್ಟೊಂದು ರುಚಿಕರ ಆಹಾರ ಮಾಡ್ತಾಳೆ. ಸರ್, ಇಲ್ಲ, ಈ ಅಡುಗೆ ನನ್ನ ಚಿಕ್ಕ ತಮ್ಮನ ಹೆಂಡತಿ ನೈನಾ ಮಾಡಿರೋದು. ನೈನಾ ಹರಿಯಾಣದವಳು. ಮತ್ತೆ ಇವ್ರದ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದೆ. ಆದ್ರೆ ಅಡುಗೆ ಮಾಡೋದ್ರಲ್ಲಿ ಇವ್ರ ಮುಂದೆ ಯಾರೂ ಇಲ್ಲ. ನಯನನ ಹೊಗಳಿದ ನಂತರ ಅವರು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಅದನ್ನ ನೋಡಿ ಅನುರಾಧಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಅತ್ತೆ ಹತ್ರ ಅಂತಾಳೆ, ಅತ್ತೆ ಜಾಸ್ತಿ ಆಯ್ತತ್ತೆ. ಮುಂಚೆ ಏನೋ ಮನೆಯವ್ರು ಮಾತ್ರ ಅವಳನ್ನ ಹೊಗಳ್ತಿದ್ರು, ಇವಾಗ ಆಚೆಯಿಂದ ಬರೋರು ಕೂಡ ಅವಳನ್ನೇ ಹೊಗಳ್ತಿದ್ದಾರೆ. ಇದಕ್ಕೆ ತಿಳ್ಕೊಬೇಕಂದ್ರೆ ಒಂದೇ ದಾರಿ ಇದೆ, ಅವಳು ಕೊನೆಗೆ ಅಡಿಗೆ ಹೆಂಗ್ ಮಾಡ್ತಾಳೆ ಅಂತ. ಮತ್ತದಂಗೆ ಅವಳನ್ನ ಗಮನಿಸ್ಬೇಕು. ಅವರಿಬ್ರು ಅವ್ರ ಅರಕತೆನ ಶುರು ಮಾಡ್ಬಿಡ್ತಾರೆ. ಮಾರನೇ ದಿನ ನೈನಾ ಕಿಚನಲ್ಲಿ ಅಡ್ಗೆ ಮಾಡ್ತಿರುವಾಗ ಅವರಿಬ್ರು ಅವಳಗ್ ಗೊತ್ತಿಲ್ದೇ ಇರೋ ತರ ಅವಳನ್ನ ನೋಡ್ತಾರೆ. ಅಯ್ಯೋ ಜರ್ಗೆ ಸೊಸೆ, ಅಷ್ಟದ ನಂತರ ಅವಳು ಏನ್ ಆಗ್ತಿದ್ದಾಳೆ ಅಂತ ನೋಡಕ್ ಬಿಡು ನನ್ಗೆ. ಅತ್ತೆ ಉಪ್ಪು ಮತ್ತೆ ಖಾರ ಹಾಕ್ತಂಗ ಅನ್ಸ್ತಿದೆ ನನ್ಗೆ ನೋಡಿ. ಗ್ಯಾರಂಟಿ ಇಲ್ದೆ ಹೇಳಿದ್ರೆ ಅದು ಹೆಂಗಮ್ಮ? ನೀನು ಆ ಕಡೆ ಹೋಗು, ನಾನೇ ನೋಡ್ತೀನಿ. ಅವ್ರು ಎಷ್ಟೋ ನೋಡಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅಲ್ಲಿ ಏನ್ ನಡೀತಿದೆ ಅಂತ ಅವ್ರಿಗೆ ಕಾಣ್ಸಲ್ಲ. ಅತ್ತೆ, ಒಂದ್ ಕೆಲ್ಸ ಮಾಡಿ ಏನ್ ಆಗ್ತಿದ್ದಾಳೆ ಅಂತ ನೀವೇ ಹೋಗಿ ಕೇಳ್ಬೋದಲ್ವಾ? ಹೋಗೇ ಹುಚ್ಚಿ, ನಾನ್ ಯಾಕೆ ನನ್ ಮಾನ ಮರ್ಯಾದೆ ಬಿಟ್ಟು ಹೋಗಿ ಕೇಳಲಿ? ಆ ಅತ್ತೆ ಸೊಸೆ ಇಬ್ರು ಕುಕಿಂಗ್ ಶೋ ನೋಡೋದೇನು, ಯೂಟ್ಯೂಬ್ ನೋಡೋದೇನು ಅಂತ ಡಿಶಸ್ ಎಲ್ಲ ಕಲ್ತ್ಕೋತಾರೆ. ಮತ್ತೆ ಯಾವಾಗ್ಲೂ ಅದನ್ನ ಪ್ರಯೋಗ ಮಾಡೋದೇ ಕೆಲ್ಸ. ಆದ್ರೂ ನಯನ ತರ ಅಡ್ಗೆ ಮಾಡಕ್ಕಾಗಲ್ಲ. ಅದಕ್ಕವ್ರೊಂದ್ ಪ್ಲಾನ್ ಹಾಕ್ತಾರೆ. ಯಾವಾಗ್ಲೂ ನಯನ ಜೊತೆನೇ ಇರೋದು, ಅವಳೇನ್ ಮಾಡ್ತಾಳೆ ಅಂತ ನೋಡೋದು. ಆದ್ರೆ ನಯನ ಸ್ವಲ್ಪ ಇರಿಟೇಟ್ ಆಗ್ತಿದ್ಲು. ಉಫ್, ಈ ಅಕ್ಕನಿಗೆ ಅತ್ತೆಗೆ ಏನಾಯ್ತು? ಯಾವಾಗ್ಲೂ ನನ್ನ ನೋಡ್ತಾನೆ ಇರ್ತಾರೆ. ಆಮೇಲೆ ಅವಳು ಹಾಕುವ ಒಂದು ಮಸಾಲೆಯನ್ನು ನೋಡ್ಬಿಡ್ತಾರೆ. ಅತ್ತೆ, ಅವಳು ಹಾಕೋ ಮಸಾಲೆನ ನಾನ್ ನೋಡ್ಬಿಟ್ಟೆ. ಅವಳು ನಮ್ಮನೇಲಿ ಇಡ್ತೀವಲ್ವಾ ಮಸಾಲ, ಅದನ್ನ ಅವಳು ಹಾಕ್ತಾ ಇಲ್ಲ ಅತ್ತೆ. ಅವಳು ಏನೋ ಮಸಾಲ ಹಾಕ್ತಿದ್ದಾಳೆ. ಹೌದಾ? ಅದಕ್ಕೇನಾ ಅದು ಅಷ್ಟು ರುಚಿಯಾಗಿರೋದು? ಏನಾಗ್ತಿದ್ದಾಳೆ? ಒಂದ್ ವೇಳೆ ಏನಾದ್ರೂ ಅವಳು ಮಾಯ ಮಂತ್ರ ಮಾಡ್ತಿದ್ದಾಳೇನೋ. ಬಾ ಹೋಗ್ ನೋಡೋಣ. ಯಾರಿಗೂ ಏನಾಗ್ಬಾರ್ದು ಕಣೆ, ಅದಕ್ಕೆ ಇದೇನು ಅಂತ ಮುಂಚೆನೆ ನೋಡ್ಬೇಕು. ಅಯ್ಯೋ ಅತ್ತೆ, ಹೋಗ್ ನೋಡೋಣ. ಆದ್ರೆ ಇವಾಗ ಬೇಡ, ನಾವು ಆಮೇಲೆ ಹೋಗ್ ನೋಡೋಣ. ನಮಗ್ ಗೊತ್ತಾಯ್ತಂತ ನಮ್ಮೇಲೆ ಮಂತ್ರ ಮಾಡಿ ನಮ್ಮನ್ನೇನಾದ್ರೂ ಇಲಿ ಬಿಲಿ ಅಂತ ಮಾಡ್ಬಿಟ್ರೆ? ಹೌದು ಕಣೆ, ಸರಿಯಾಗೇ ಹೇಳ್ದೆ ಬಿಡು. ರಾತ್ರಿ ಹೋಗ್ ನೋಡೋಣ. ನನ್ಗೆ ಇಲಿ ಬಿಲಿ ಆಗ್ಬೇಕಂತ ಇಷ್ಟ ಇಲ್ಲ. ರಾತ್ರಿ ಆದ್ಮೇಲೆ ಅವ್ರು ಹೋಗಿ ಅದ್ರಲ್ಲಿ ಏನಿದೆ ಅಂತ ನೋಡ್ತಾರೆ. ನೋಡಿದ್ರೆ ಅದ್ರಲ್ಲಿ ನಾರ್ಮಲ್ ಮಸಾಲ ಇರುತ್ತೆ. ಇದು ನಾನ್ ತರ್ತೀನಲ್ಲ ಅದೇ ತರ ಇದೆಯಾ ಮಸಾಲ? ಮತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ? ಅತ್ತೆ, ಮಸಾಲೆ ಡಿಫ್ರೆನ್ಸ್ ಇಲ್ಲ. ಇವಳೇನೋ ಮಾಯೆ ಮಂತ್ರೆ ಮಾಡ್ತಿದ್ದಾಳೆ. ಇವಳೇನೋ ಜಾದೂಗರ್ನಿ ಅಂತ ನನಗೆ ಅನಿಸ್ತಿದೆ. ಹಂಗಂತ ಅನ್ಕೊಂಡು ಮಾರನೇ ದಿನ ಬೆಳಗ್ಗೆನೆ ಅವ್ರು ಎಲ್ಲಾರ್ನೂ ಕರೆದು, ನೋಡ್ರಿ, ಇವಳು ಚಿಕ್ಕ ಸೊಸೆ ಇದ್ದಾಳಲ್ವಾ, ಇವಳು ಸಾಮಾನ್ಯದವಳಲ್ಲ, ಇವಳು ಜಾದೂಗರ್ನಿ. ಜಾದೂಗರ್ನಿ. ಏನ್ ಹೇಳ್ತಿದ್ದೀರಾ ಅತ್ತೆ? ಹೇಳು, ನೀನು ಮಸಾಲೆ ಡಬ್ಬನ ಯಾಕೆ ಬೇರೆ ಇಟ್ಟಿದ್ಯಾ? ಅದು ನಮ್ಮ ಅಜ್ಜಿನೇ ಅವ್ರ ಕೈಯಾರ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡ್ ಬಂದು ಅವರೇ ಮಾಡುವ ಮಸಾಲೆ. ಅದು ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನೇ ಸಪ್ರೇಟ್ ಆಗಿ ಇಟ್ಕೊಂಡು ನಾನು ಅಡಿಗೆಯಲ್ಲೇ ಯೂಸ್ ಮಾಡ್ಕೋತೀನಿ. ಅದನ್ನೇ ಡಾಬಾ ಅಲ್ಲಿ ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಅದು ನಿಮ್ಮ ಮನ್ಸನ್ನ ಗೆಲ್ಬೇಕು ಅಂತ ನಾನು ನಿಮ್ಗೆ ಒಳ್ಳೆ ಅಡ್ಗೆ ಮಾಡ್ಕೊಡ್ಬೇಕಂತ ನಾನ್ ಮಸಾಲೆಯಲ್ಲಿ ತಗೊಂಡ್ ಬಂದೆ. ನಿಮ್ಮೆಲ್ಲರಿಗೂ ಆತರ ಇಷ್ಟ ಅಂತ ಇವ್ರಂದ್ರು. ಅದಕ್ಕೆ ಆತರ ಅಡಿಗೆ ನಿಮ್ಗೆ ಮಾಡ್ಕೊಟ್ಟೆ. ಆದ್ರೆ ನೀವ್ ಕೊನೆಯಲ್ಲಿ ನನ್ನ ಜಾದೂಗಾರ್ನಿ ಅಂತ ಅನ್ಕೊಂಡ್ಬಿಟ್ರಿ. ನನ್ನನ್ನೇ ಹಿಂಗ್ ತಪ್ಪು ತಿಳ್ಕೊಂಡ್ಬಿಟ್ರೆ ನಾನ್ ಖಂಡಿತ ಮತ್ತೆ ನಾನು ಈ ಮನೇಲಿ ಇರ್ಬೇಕಂತ ಅನ್ಕೋತಾನೆ ಇಲ್ಲ. ನೋಡ್ರಿ, ನಾನ್ ಇನ್ಮೇಲೆ ಈ ಮನೇಲಿ ಇರೋದೇ ಇಲ್ಲ ರೀ. ಮೈಯುಳೇನೇ ಮಾಡ್ತಿದ್ರು, ನಿಮ್ಮ ಹೃದಯ ಗೆಲ್ಲೋಕೆ ಮಾಡ್ತಿದ್ಲು. ಆಗ ಅವ್ರಿಬ್ರಿಗೂ ಅವ್ರು ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ಆಗ ಅವರಿಬ್ರು ಕೈ ಮುಗಿದು ಕ್ಷಮಾಪಣೆ ಕೇಳ್ತಾರೆ. ಆಮೇಲೆ ಅವರೆಲ್ಲರೂ ಸಂತೋಷವಾಗಿರ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।